ಡ್ರೈ ಫ್ರೂಟ್ಸ್ ಉಂಡೆಯನ್ನು ಮಾಡೋಣ ಬನ್ನಿ. 1 ಬಟ್ಲು ದ್ರಾಕ್ಷಿ, ಅರ್ಧ ಬಟ್ಲು ಗೋಡಂಬಿ, ಅರ್ಧ ಬಟ್ಲಷ್ಟು ಬಾದಾಮಿ, ಅರ್ಧ ಬಟ್ಲು ಕುಂಬಳಕಾಯಿ ಬೀಜ, 1/4 ಕಪ್ಪಷ್ಟು ಕಲ್ಲಂಗಡಿ ಬೀಜ, ಅರ್ಧ ಬಟ್ಲು ಬೆಲ್ಲ, ನಂತರ 5 ಉತ್ತುತ್ತಿ, ಆಮೇಲೆ 1 ಬಟ್ಲಷ್ಟು ಒಣ ಕೊಬ್ಬರಿ. ಇವಾಗ ಬಾದಾಮಿಯನ್ನು ಮೊದಲು ಕಟ್ ಮಾಡ್ಕೊಂಡು ಇಟ್ಕೊಳ್ಳೋಣ. ಚಿಕ್ಕ ಚಿಕ್ಕದಾಗಿ ಪೀಸನ್ನ ಮಾಡಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನಂತರ ಗೋಡಂಬಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ, ಅಂದರೆ ಚೆನ್ನಾಗಿ ಬಾಯಲ್ಲಿ ಸಿಗುತ್ತೆ. ನಂತರ ಉತ್ತುತ್ತಿಯನ್ನು ತುರಿದಿಟ್ಕೊಳ್ಳೋಣ. ಅದು ಜಜ್ಕೊಂಡ್ರೆ ಸರಿ ಹೋಗೋದಿಲ್ಲ, ಅದಕ್ಕೆ ಉತ್ತುತ್ತಿಯನ್ನು ನಾವು ತುರಿದಿಟ್ಕೊಳ್ತಾ ಇದ್ದೀವಿ. ಈಗ ಉತ್ತುತ್ತಿಯನ್ನು ಚಿಕ್ಕದಾಗಿ ತುರಿದಿಟ್ಕೊಳ್ಳೋದ್ರಿಂದ ಬಾಯಲ್ಲಿ ಚೆನ್ನಾಗಿರುತ್ತೆ, ಉಂಡೆ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಇವಾಗ ಒಣ ಕೊಬ್ಬರಿಯನ್ನು ತುರಿಬೇಕು. ಒಣ ಕೊಬ್ಬರಿಯನ್ನು ತುರಿದಿಟ್ಕೊಂಡು ಉಂಡೆಗೆ ರೆಡಿ ಮಾಡ್ಕೊಳ್ಳೋಣ. ನಾವು 1 ಬಟ್ಲು ಪೂರ್ತಿಯಾಗಿ ಒಣ ಕೊಬ್ಬರಿಯನ್ನು ತುರಿದಿಟ್ಕೊಳ್ಳೋಣ. ಇವಾಗ ನಾವು ನಂತರ ಬೆಲ್ಲನೂ ಕೂಡ ತುರಿದಿಟ್ಕೋಬೇಕು. ಅದು ಜಜ್ಕೊಂಡು ಇಟ್ಕೊಂಡ್ರೆ ಸರಿ ಹೋಗೋದಿಲ್ಲ. ಅದಕ್ಕೆ ನಾವು ಇವಾಗ ಬೆಲ್ಲನೂ ಕೂಡ ದೊಡ್ಡದಾಗಿ ಕಟ್ ಮಾಡ್ಕೋಬೋದು, ಇಲ್ಲಾಂದರೆ ತುರಿಯೋದಿದ್ದರೆ ತುರ್ಕೊಂಡು ಇಟ್ಕೋಬೋದು. ಯಾವ ಥರನಾದರೂ ಮಾಡ್ಬೋದು. ಪೌಡರ್ ಸಿಕ್ಕರೆ ಇನ್ನೂ ಚೆನ್ನಾಗಿ, ಆದರೆ ಮನೇಲಿ ಗಟ್ಟಿ ಬೆಲ್ಲ ಇದ್ದರೆ ಅದನ್ನೇ ತುರಿದಿಟ್ಕೊಂಡು ಮಾಡೋಣ. ಇವಾಗ ದ್ರಾಕ್ಷಿನೂ ಕೂಡ ಹೀಗೆ ಕಟ್ ಮಾಡ್ಕೊಂಡು ಇಟ್ಕೊಳ್ಳೋಣ. 1ರಲ್ಲಿ 2 ಆದರೆ ಸಾಕು. ತೀರ ಚಿಕ್ಕದಾದರೆ ಚೆನ್ನಾಗಿ ಕಾಣಲ್ಲ, ಅದು ಬಾಯಲ್ಲೂ ಕೂಡ ಸರಿ ಹೋಗೋದಿಲ್ಲ. ಬಾಯಲ್ಲಿ ಚೆನ್ನಾಗಿ ಸಿಗಬೇಕು ಅಂತಂದರೆ 1ರಲ್ಲಿ 2 ಪೀಸನ್ನು ಮಾತ್ರ ಇಟ್ಕೋಬೇಕು. ಇವಾಗ ಕುಂಬಳಕಾಯಿ ಬೀಜ ಮತ್ತು ಕಲ್ಲಂಗಡಿ ಬೀಜಗಳನ್ನು ಇದರಲ್ಲಿ ಕಲ್ಲಲ್ಲಿ ಹಾಕ್ಕೊಂಡು ಒಂಚೂರು ಜಜ್ಕೊಂಡು ಬಿಡೋಣ. ಫುಲ್ ಪೌಡ್ರ್ ಆಗೋದೇನು ಬೇಕಾಗಿಲ್ಲ, ಒಂಚೂರು ಚಿಕ್ಕದಾದರೆ ಸಾಕು. ಇವಾಗ ಎಲ್ಲನೂ ರೆಡಿ ಮಾಡ್ಕೊಂಡು ಇಟ್ಕೊಂಡಾಯಿತು. ಇವಾಗ ನಾವು ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ರೆ ಉಂಡೆ ಹಾಕೋಕ್ಕೆ ಚೆನ್ನಾಗಿರುತ್ತೆ. ಉಂಡೆ ನೀಟಾಗಿ ನಾವು ಮಾಡ್ಕೊಳ್ಳೋಣ. ಇದಕ್ಕೆ ನೀರು ತುಪ್ಪ ಏನೂ ಬೇಕಾಗಿಲ್ಲ, ಯಾವುದೇ ಆಣ ಅದು ಏನೂ ಬೇಕಾಗಿಲ್ಲ. ಈ ಥರ ಮಾಡಿಕೊಂಡು ಈ ಥರ ಗಟ್ಟಿಯಾಗಿ ನಾವು ಸ್ಟ್ರಾಂಗಾಗಿ ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡಿದರೆ ಉಂಡೆ ರೆಡಿಯಾಗುತ್ತೆ. ನೋಡಿ ಇವಾಗ ನಾವು ಯಾವ ಥರ ಮಾಡ್ತಾಯಿದ್ದೀವಿ ಅಂತಂದರೆ ಫುಲ್ ಗಟ್ಟಿಯಾಗಿ ನಾವು ಪ್ರೆಸ್ ಮಾಡ್ಕೋಬೋದು. ಒಂದೇ ಕೈಯಿಂದ ಆದರೆ ಒಂದೇ ಕೈಯಿಂದ ಪ್ರೆಸ್ ಮಾಡ್ಕೊಳ್ಳಿ. ಅದು ಇನ್ನೂ ಗಟ್ಟಿಯಾಗಿ ನಿಮಗೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಇವಾಗ 2 ಕೈಯಿಂದ ಪ್ರೆಸ್ ಮಾಡಿಕೊಂಡ್ರೂ ಆಗುತ್ತೆ. ನಿಮ್ಗೆ ಒಂದೇ ಕೈಯಲ್ಲಿ ಸಾಕಾಗೋದ್ರಿಂದ ನಾನೇನು ಮಾಡ್ತೀನಿ, ಒಂದೇ ಕೈಯಿಂದ ಪ್ರೆಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ಉಂಡೆಗಳನ್ನ ನಾವು ಗಟ್ಟಿಯಾಗಿ ಪ್ರೆಸ್ ಮಾಡಿಕೊಂಡ್ರೆ ಈ ಥರ ಉಂಡೆ ರೆಡಿ ಆಗುತ್ತೆ. ಚಿಕ್ಕದಾದರೂ ಮಾಡ್ಕೊಳ್ಳಿ, ಇಲ್ಲ ದೊಡ್ಡದಾದರೂ ಮಾಡ್ಕೊಳ್ಳಿ. ಚಿಕ್ಕ ಮಕ್ಕಳು ಮನೆಗೆ ಬಂದ ತಕ್ಷಣ, ಸ್ಕೂಲಿಂದ ಮನೆಗೆ ಬಂದ ತಕ್ಷಣ, ಆಫೀಸಿಂದ ಮನೆಗೆ ಬಂದ ತಕ್ಷಣ, ಅಥವಾ ಕೆಲಸಕ್ಕೆ ಹೋಗಿರೋರು ಮನೆಗೆ ಬಂದ ತಕ್ಷಣ ಏನಾದರೂ ಬೇಕು ಅಂತ ಅನ್ನಿಸಿದಾಗ, ಸ್ನ್ಯಾಕ್ಸು ಅಥವಾ ಏನಾದರೂ ಬೇಕು ಅಂತಂದಾಗ ಈ ಥರ ಒಂದೊಂದು ಉಂಡೆಗಳನ್ನ ತಿಂದು ಆರಾಮಾಗಿ ಆಟ ಆಡ್ತಾರೆ. ಅವ್ರಿಗೆ ಬೇಕು ಅಂತಾಗ ಈ ಥರದ ಉಂಡೆಗಳನ್ನ ಕೊಟ್ಟರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಮನೆಯವರೆಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ಉಂಡೆ ರೆಡಿಯಾಗಿದೆ ನೋಡಿ, ಈ ಥರ ಉಂಡೆ ಇದೆ.